ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ರಾಜಕೀಯದಲ್ಲಿ ಸಮಯಕ್ಕಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ಅನ್ನುವಂತಹ ಮಾತಿದೆ. ಒಂದು ಕಾಲದಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಕನಸನ್ನ ಕಂಡಂತಹ ನಾಯಕ, ಹಲವಾರು ಸೋಲುಗಳು, ಸಂಕಷ್ಟಗಳು, ರಾಜಕೀಯ ಹಿನ್ನಡೆಗಳನ್ನು ಎದುರಿಸಿದಂತಹ ನಾಯಕ ಇವತ್ತು ಅದೇ ಕರ್ನಾಟಕದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದಂತಹ ಮೊದಲ ದಿನವೇ ಡಿ.ಕೆ. ಶಿವಕುಮಾರ್ ಅವರು ಆಡಿರುವಂತಹ ಈ ರಾಜಕೀಯ ಚದುರಂಗದ ನಡೆಯ ಹಿಂದೆ ಏನಿದೆ? ಆಶೀರ್ವಾದಗಳ ರಾಜಕೀಯವಾ ಅಥವಾ ಚಾಣಕ್ಯನ ರಾಜಕೀಯನ? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ಕರ್ನಾಟಕ ರಾಜಕೀಯದಲ್ಲಿ ಇವತ್ತು ಐತಿಹಾಸಿಕ ದಿನ. ಹಲವು ವರ್ಷಗಳ ರಾಜಕೀಯ ಹೋರಾಟ, ಏರುಪೇರು, ಸಂಕಷ್ಟಗಳು ಹಾಗೆ ನಿರಂತರ ಪ್ರಯತ್ನಗಳ ಬಳಿಕ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೇರಿರೋದು ಅವರ ರಾಜಕೀಯ ಜೀವನದ ಮಹತ್ವದ ಘಟ್ಟವಾಗಿದೆ. ಪ್ರಮಾಣ ವಚನಕ್ಕೂ ಮುನ್ನ ತಾಯಿಯ ಆಶೀರ್ವಾದ ಪಡೆದುಕೊಂಡ್ರು. ವಿವಿಧ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಕೋರಿದ್ರು. ರಾಜಕೀಯ ವಿರೋಧಿಗಳಾಗಿದ್ದ ಹಿರಿಯ ನಾಯಕರಾದ ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿ.ಎಸ್. ಯಡಿಯೂರಪ್ಪ ಹಾಗೆ ಎಚ್.ಡಿ. ದೇವೇಗೌಡರ ಆಶೀರ್ವಾದವನ್ನ ಪಡೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ಅವರ ಇಂದಿನ ನಡೆಗಳನ್ನ ಕೇವಲ ಸೌಜನ್ಯದ ಭೇಟಿ ಅಂತ ನೋಡುವಂಥವರು ಇದ್ದಾರೆ. ಆದರೆ ರಾಜಕೀಯದಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಕೂಡ ಒಂದು ಸಂದೇಶವನ್ನ ಹೊತ್ಕೊಂಡಿರುತ್ತೆ. ಹಾಗಾದ್ರೆ ಡಿ.ಕೆ.ಶಿ ಅವರ ಈ ಭೇಟಿಗಳ ಹಿಂದೆ ಯಾವ ರಾಜಕೀಯ ಲೆಕ್ಕಾಚಾರ ಇರಬಹುದು ಅಂತ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಹಲವಾರು ಬಾರಿ ನಾಯಕತ್ವದ ಸ್ಪರ್ಧೆಯ ಕುರಿತು ಚರ್ಚೆಗಳು ನಡೆದಿದ್ರೂ ಸಹ ಸಾರ್ವಜನಿಕವಾಗಿ ಒಗ್ಗಟ್ಟಿನ ಸಂದೇಶವನ್ನ ನೀಡುವಂತಹ ಅಗತ್ಯ ಇವರಿಬ್ಬರಿಗೂ ಇದೆ. ಹೀಗಾಗಿ ಸಹಕಾರ ಮತ್ತು ಸಮನ್ವಯದ ರಾಜಕೀಯ ಪ್ರದರ್ಶನವೂ ಇದಾಗಿರಬಹುದು. ಹಿರಿತನಕ್ಕೆ ಗೌರವ ನೀಡುವಂತಹ ರಾಜಕೀಯ ಸಂದೇಶವೂ ಆಗಿರಬಹುದು. ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ ಮೊದಲ ದಿನವೇ ಹಿರಿಯ ನಾಯಕರ ಆಶೀರ್ವಾದ ಪಡೆಯೋದ್ರ ಮೂಲಕ ಸರ್ವರನ್ನ ಜೊತೆಯಾಗಿಸಿಕೊಂಡು ಹೋಗುವಂತಹ ನಾಯಕ ಅನ್ನುವಂತಹ ಚಿತ್ರಣ ಕಟ್ಟುವಂತಹ ಪ್ರಯತ್ನವೂ ಆಗಿರಬಹುದು ಅನ್ನುವಂಥದ್ದು. ಇನ್ನು ಇತ್ತ ಕಡೆ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿರೋದು ಬಿಜೆಪಿಯ ಹಿರಿಯ ನಾಯಕತ್ವದೊಂದಿಗೆ ಸೌಹಾರ್ದ ಸಂಬಂಧವನ್ನ ಉಳಿಸಿಕೊಳ್ಳುವಂತಹ ರಾಜಕೀಯ ಸಂದೇಶವಾಗಿಯೂ ಕಾಣಬಹುದು. ರಾಜಕೀಯದಲ್ಲಿ ಪರಸ್ಪರ ಗೌರವ ಮತ್ತೆ ವೈಯಕ್ತಿಕ ಸೌಹಾರ್ದವೇ ಬೇರೆ, ರಾಜಕೀಯ ಸ್ಪರ್ಧೆಯೇ ಬೇರೆ ಎನ್ನುವಂತಹ ಸಂದೇಶವನ್ನ ಇಬ್ರು ಸಹ ಹಲವು ಬಾರಿ ನೀಡಿದ್ದಾರೆ. ಇತ್ತ ಬಿಡದಿ ಟೌನ್ಶಿಪ್ ವಿಚಾರಗಳು ಬೂದಿ ಮುಚ್ಚಿದಂತಹ ಕೆಂಡದಂತಿದ್ದು ರಾಮನಗರ, ಚನ್ನಪಟ್ಟಣ ಸೇರಿದಂತೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತದಾರರಿಗೆ ವಿಶೇಷ ಸಂದೇಶವನ್ನ ರವಾನೆ ಮಾಡುವಂತಹ ಪ್ರಯತ್ನವೂ ಇದರಲ್ಲಿರಬಹುದು. ದೇವೇಗೌಡರ ಕುಟುಂಬದ ಪ್ರಭಾವವಿರುವಂತಹ ಪ್ರದೇಶಗಳಲ್ಲಿ ಗೌಡ್ರ ಆಶೀರ್ವಾದವನ್ನ ಪಡೆಯುವಂತಹದ್ದು ಭವಿಷ್ಯದ ರಾಜಕೀಯ ಸಮೀಕರಣಗಳ ದೃಷ್ಟಿಯಿಂದ ಮಹತ್ವದ್ದು ಅಂತ ಹೇಳಿ ಸಹ ಇಲ್ಲಿ ಪರಿಗಣಿಸಲಾಗ್ತಾ ಇದೆ. ಒಂದ್ ಕಡೆ ಹಿರಿತನಕ್ಕೆ ಗೌರವ, ಮತ್ತೊಂದ್ ಕಡೆ ಒಕ್ಕಲಿಗ ಮತ ಬ್ಯಾಂಕ್ಗೆ ಸಂದೇಶ, ಇನ್ನೊಂದ್ ಕಡೆ ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ತಮ್ಮ ಸ್ಥಾನಮಾನ ಮತ್ತಷ್ಟು ಬಲಪಡಿಸಿಕೊಳ್ಳುವಂತಹ ಪ್ರಯತ್ನ. ಈ ಎಲ್ಲಾ ಆಯಾಮಗಳು ಡಿ.ಕೆ. ಶಿವಕುಮಾರ್ ಅವರ ಇಂದಿನ ರಾಜಕೀಯ ಹೆಜ್ಜೆಗಳಲ್ಲಿ ಅಡಗಿದೆಯಾ ಅನ್ನುವಂತಹ ಚರ್ಚೆ ಜೋರಾಗಿದ್ದು, ಮುಂದಿನ ದಿನಗಳು ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ
ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ